ಬೆಳಗಾವಿಯಲ್ಲಿ ಇವತ್ತಿನಿಂದ ಆರ್ಎಸ್ಎಸ್ ವಾರ್ಷಿಕ ಸಭೆ ಶುರುವಾಗ್ತಾ ಇದೆ. ಆನಗೋಳದ ಸಂತ್ ಮೀರಾ ಶಾಲೆಯಲ್ಲಿ ಈ ಮೀಟಿಂಗ್ ನಡೆಯಲಿದೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ನೇತೃತ್ವದಲ್ಲಿ ನಡೆಯುವಂತ ಸಭೆ. ಅಯೋಧ್ಯೆ ಈ ಪ್ರಮುಖವಾದಂತ ವಿಚಾರ ಇಡೀ ದೇಶದಲ್ಲಿ ಚರ್ಚೆಯಲ್ಲಿರೋದು ಅಂತ ಅಂದ್ರೆ ರಾಮನ ಹೆಸರಲ್ಲಿ ದುಡ್ಡು ಹೊಡೆದ್ರು ಅಂತ ಹೇಳ್ಕೊಂಡ್ಬಿಟ್ಟು ಈಗ ಅಯೋಧ್ಯೆ ರಾಮನ ಹುಂಡಿ ಕಳ್ಳತನದ ಬಗ್ಗೆ ಚರ್ಚೆ ಆಗ್ಬೋದಾ ಅಂತ ಸಾಧ್ಯತೆ ಇದೆ. ಹೌದು, RSS ಇದರಿಂದ ಅಂತರ ಕಾಪಾಡಿಕೊಂಡ್ರೂ ಕೂಡ ರಾಮ ದೇಗುಲ ಕಟ್ಟುವಂಥ ನಿಟ್ಟಿನಲ್ಲಿ RSSನ ಹೋರಾಟ ಹೇಗಿತ್ತು, ಅದು ಹೇಗೆ ಇಡೀ ದೇಶವನ್ನು ಸಂಘಟಿಸುವಂಥ ಪ್ರಯತ್ನ ಮಾಡ್ತು, ಇದರೆಲ್ಲ RSS ಪ್ರಮುಖ ಪಾತ್ರ ವಹಿಸಿದೆ. ಈ ಕಳ್ಳತನ ಆದಂಥ ಸಂದರ್ಭದಲ್ಲಿ ನಂಗಿದು ಗೊತ್ತಿಲ್ಲ ಅಂತೇಳಿ ದೂರ ಕೂರುವಂಥ ಒಂದು ನಡವಳಿಕೆ ಬರಬಾರ್ದು. ಒಂದು ಜವಾಬ್ದಾರಿಯುತವಾದಂಥ ಒಂದು ಸಂಸ್ಥೆ ಆಗಿದ್ರೆ. ಸೊ ಆ ಕಾರಣಕ್ಕಾಗಿ RSS ಈ ವಿಚಾರವಾಗಿ ಏನು ಚರ್ಚೆ ಮಾಡುತ್ತೆ ಅನ್ನೋದನ್ನು ನೋಡಬೇಕಿದೆ. ಆಮೇಲೆ ಇನ್ನೊಂದು ಕತೆ ಅಂತ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಮೇಲಿನ ಮೇಲೆ ಈ RSS ನೋಂದಣಿ ವಿಚಾರವಾಗಿ ಅವ್ರು ಹೇಳ್ತಾ ಇದ್ರಲ್ಲ, ಆ ವಿಚಾರವಾಗಿನ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಇವತ್ತು ರೂಪುರೇಷೆ ಸಿದ್ಧಪಡಿಸಬಹುದು ಅಂತ ಕಾಣಿಸುತ್ತೆ. ಅಯೋಧ್ಯೆ ಹುಂಡಿ ಕಳ್ಳತನದ ಬಗ್ಗೆಯೂ ನೀವೇ ಕ್ರೆಡಿಟ್ ತೆಗೆದುಕೊಳ್ಳಿ, ಚಂಪತ್ ರಾಯ್ ಮತ್ತು ಕಂಪನಿ ಅಂದ್ರೆ VHP ವಿಚಾರವಾಗಿ ಅವ್ರು ಹೇಳಿರೋದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಹಿರಂಗವಾಗಿ ಬಂದು ಏನಾಗಿದೆ ಅಂತ ಹೇಳಿ, ನೀವು ಬೇರೆಯವರ ಪಾಲೆಷ್ಟು ನಿಮಗೆಷ್ಟು ಬಂದಿದೆ ಅದನ್ನೆಲ್ಲ ಹೇಳಿ. ನೀವು ಹುಂಡಿ ಕಳ್ಳತನ ಆದಾಗ ನೀವು ಯಾಕೆ ಸುಮ್ಮನಿದ್ರಿ? ನಿಮಗೆಷ್ಟು ಪಾಲು ಬಂದಿತ್ತು ಇತ್ತು ಅಂತೆಲ್ಲ RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ದು ಯಾರು? ಗೋವಲ್ಕರ್ ಅವರು ಯಾರು? ನಿಮ್ಮ ಲೀಡ್ರೇ ಅಲ್ವಾ? RSS ಲೀಡ್ರೇ ಅಲ್ವಾ? ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ ಹೇಳಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತೊಗೊಳೋರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊತಾ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಯು ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ, ಇವರು ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತೊಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದಕ್ಕೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ನಿಮ್ಮ